ಹ್ಮ್ ಯಾರಿದು ನಮ್ಮನೆ ಕೆಲ್ಸಕ್ಕ ಇಂಥ ಚಂದುಳ್ಳ ಚಿಲಿವಿ ಅದಳಂತ ಗೊತ್ತೇ ಇರಲಿಲ್ಲ. ಏನ್ ನಡ, ಏನ್ ಕೈ, ತೋಳೆಲ್ಲದ ಜಂಪರು, ಅಯ್ಯೋ ಬೆಣ್ಣೆಯಾಗ ಎದ್ದು ತೆಗ್ದಂಗೈತಲ್ಲ ಈ ಹುಡುಗಿ. ಏನೇ ಚಂದ ಕೆಲ್ಸಕ್ಕೆ ಬಂದಿತ್ತಲ್ಲ, ನನ್ನ ಕಣ್ಣಿಗೆ ಒಂದು ಸಲ ಬಿದ್ದಿಲ್ಲ. ಇವತ್ತು ನೋಡತ್ತೀನಿ ಯಾರಿರ್ಬೋದು ಕೇಳ್ತೀನಿ ತಡಿ. ಆ, ಏ ತಂಗಿ, ಬೇಡ ಬೇಡ ಬೇಡ. ಏ ಹುಡುಗಿ, ಏನ ಹುಡುಗಿ? ಹೇಳ್ರಿ. ಅಲ್ಲ, ನಾ ಹಿಂದೆ ಯಾವತ್ತೂ ನೀನು ಈ ಮನೆ ಕೆಲಸ ಮಾಡೋದು ನೋಡಿಲ್ಲ. ಅಲ್ಲ, ನಾನು ಏನ್ ತಿನ್ನಾರ ಇಟ್ಕೊಂಡ ನಿನ್ ಕೆಲ್ಸಕ್ಕೆ ನನಗೆ ಗೊತ್ತಿಲ್ಲ ನೋಡು. ಯಾರು ನೀನು? ಯಾರು ಮನೆಕಿ? ಇವತ್ತು ತೊಳೆ ಬಂದಿಯವ? ಯಾರು ಮನೆಕ್ ನೀನೆ? ಅಯ್ಯ, ಅದು ನಾನು ಈ ಮನೆಗೆ ಕೆಲಸ ಮಾಡಕ್ ಬರ್ತಿದ್ದಲ್ರಿ, ಕರಿಯ ಅಂತೇಳಿ ನಮ್ಮ ಅಣ್ಣರಿ. ಆತಗ ಇವತ್ತು ಆರಾಮ್ ಇರ್ಲಿಲ್ರ, ಅದಕ್ಕೆ ನಾನ್ ಬಂದ್ರಿ. ಪಾಪ ಹೋಗು, ಅಮ್ಮಾರು ಒಬ್ರಿಗೆ ಜಿಗ್ಗಿ ಕೆಲಸ ಆಗತ್ತಾ, ಮತ್ ನಾನು ಇಲ್ಲ ಅಂದ್ರ ಹೋಗು ಅಂತ ಕಳ್ಸಿದ್ರಿ. ಇಷ್ಟ ದಿವಸ ಬಂದಿದ್ದಿಲ್ರ, ಇವತ್ತು ಫಸ್ಟ್ ಟೈಮ್ ಬಂದಿ ನೋಡ್ರಿ ನಿಮ್ಮ ಮನೆಗೆ ನಾನು. ಅಲ್ಲ, ಕೊರಿಯಾ ನನ್ನ ಮಗ ಹೆಸರು ತಕ್ಕಂಗ ಕರೋಗಿದ್ಲಿ ತೊಳೆದು ಇಡ್ಲಿ ಇದ್ದಂಗದನ ಅಂತಾದಾಗ ಕೈ ತಕೊಂಡು ಮುತ್ತಂಗ ಬೆಣ್ಣಿದ್ದಂಗ ಹೆಂಗಿದಳ ಮೊದ್ಲ ಗೊತ್ತಾಗ್ಲಿಲ್ಲಲ್ಲ. ಎಲ್ಲರ ಮಿಸ್ ಆಗಿದ್ದು ಇವತ್ತು ಕೈ ಸಿಕ್ಕೈತೆ ಹಂಗಿದ್ರ. ಬಿಟ್ಟೆನ ಮೊದ್ಲ ಊರ್ ಗೌಡ ನಾನು, ಊರ್ ಆಳಾತ. ಇವು ಇಂಥ ಹುಡುಗಿನ ನಾನು ಬಿಟ್ರೆ ನಾನು ಈ ಗೌಡಿಗೆ ಮರ್ಯಾದಿ ಕಮ್ಮಿ. ಅಲ್ಲ ಹುಡುಗಿ, ಇಷ್ಟ ದಿವಸ ನನ್ನ ಕಣ್ಣಿಗೆ ಬೀಳಲ್ ಬಿಡ. ಅಲ್ಲ ಕರಿಯ ನನ್ನ ಮಗ ಒಂದು ಸಲ ನಮ್ಮ ತಂಗಿದಾಳ ಅಂತ ಹೇಳಿ ನೋಡು. ಹೌದ್ರಿ? ಅಯ್ಯ, ನನಗೆ ಗೊತ್ತಿಲ್ಲ ಬಿಡ್ರಿ. ನಾನು ಇವತ್ತ ನೋಡ್ರಿ ಹೇಳಿರ್ತಾನಂತ ಅನ್ಕೊಂಡಿದ್ದೆ. ಯಾಕ ನಮ್ಮ ಅಣ್ಣ ಹೇಳಿಲ್ ಬಿಡ್ರಿ. ಓ, ಕರೆಂಟ್ ಶಾಕ್ ಹೊಡೆಯಕತ್ತೈತಲ್ಲ ಈ ಹುಡುಗಿ. ಒಮ್ಮೆ ನಮ್ಮ ಮಕ್ಳಿಗೆ ಬಂದು ಕೈಯ ಮುಡ್ತೈತಿ. ಅಯ್ಯೋ, ಆ ಅದೇನ ಅಂತಾರಲ್ಲ, ಕರೆಂಟ್ ಎಕ್ದಮ್ ಹೈ ವೋಲ್ಟೇಜ್ನಾಗ ಇರಕತ್ತೈತಿ ಅಂದ್ರ ಈಗ ಏನಾರ ನೋಡಂತೇಳಿ. ಅಲ್ಲ, ನೀನೇ ಯಾಕೆ ದಿನ ಕೆಲ್ಸಕ್ಕೆ ಬರಬಾರ್ದು? ಹೌದ್ರಿ? ಇವತ್ತು ಸಂಬಳ ಎಷ್ಟು ಕೊಡ್ತೀರಿ? ಅಯ್ಯೋ, ನೀನ್ ದಿನ ಕೆಲ್ಸಕ್ಕೆ ಬರಂಗಿತ್ತು ಅಂದ್ರ ಸಂಬಳ ನೀ ಕೇಳಷ್ಟ ಕೊಡ್ತೀನಿ ಬಿಡು. ಹೌದ್ರಿ ಅಪ್ಪರ? ಆಯ್ತು ತಗೋರಿ, ಹಂಗಿದ್ರೆ ನೀವು ಹೇಳ್ದಂಗ ದಿನಾ ಬರ್ತೀನಿ. ಹೌದು, ಛೇ 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 ಛೇ, ನೀನು ನಿನ್ನ ಬಾಯಾಗ ಅಪ್ಪಾರ ಅನ್ಬೇಡ. ಹೌದ್ರಿ? ಹಂಗಿದ್ರೆ ಏನಂತ ಕರೀಲ್ರಿ ನಿಮ್ಮನ್ನ? ರೀ ರೀ ಗೌಡ್ರೆ, ಗೌಡ್ರೆ ಅಂತ ನಿನ್ ಬಾಯಲ್ಲಿ ಕರಿ ನೋಡೋಣ. ದೇವ್ರಿ, ಹಂಗೇನಾರ ಕರೆದ್ರ ಅಮ್ಮಾರ್ ನೋಡಿ ಮತ್ತ ನನ್ನ ಕೆರ ತಗೊಂಡ ಬರೀತಾಳ್ರಿ. ಅಪ್ಪ ಬ್ಯಾಡ್ರಿಪ್ಪ. ಅಯ್ಯ, ನಿಮ್ಮ ಅಮ್ಮಾರಿಗೆ ಏನು ಸುಮ್ಮನಿರು. ನಾನು ಹೇಳ್ದಂಗೆ ಕೇಳು. ನಿಮ್ಗೆ ಸಂಬಳ ಜಾಸ್ತಿ ಬೇಕಾ ಬೇಡ? ಹಾ ಆದ್ರಿ, ನೀವು ಹೆಂಗ್ ಹೇಳ್ತೀರ ಹಂಗ ಕೇಳ್ತೀನಿ. ಅಯ್ಯೋ ದೇವ್ರಿ, ಈ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಇನ್ನು ಬಿಡ ಉಂಟ. ಒಂಚೂರು ಅಲ್ಲಿ ಹಿತ್ಲ ಕಡೆ ಬರ್ತೀನಿ, ಹಿತ್ಲ ಕಡೆ. ಹೌದ್ರಿ? ನೋಡ್ರಿ. ರೀ ರೀ ಗೌಡ್ರೆ. ಅಯ್ಯೋ ದೇವ್ರಿ, ಹೆಂಗ ಕರಿತಾಳ ಅಂದ್ರ ನಾ ಹೇಳಪ್ಪಲ್ ಬಿಡು. ನಾ ಹೇಳ್ದಂಗ ಕರಿತಾಳ. ಅಲ್ಲಿ ಅಲ್ಲಿ ಆ ಗಿಡದಂತೆಲ್ಲ ಹೋಗಿ ಮಾತಾಡಿನ. ಏನಂತೀರಿ? ನಾನು ಅದಕ್ಕ ಹ್ಞೂ ಅಂತ ಮಾಡ್ತೀನಿ. ನೋಡ್ರಿ, ನೀವೆಲ್ಲಿ ಕರಿತೀರ ಬರ್ತೀನಿ. ಆ ಏನಪ್ಪ ಇದು, ದೇವ್ರು ಕಂಡ್ಬಿಟ್ಟೆ. ತೈತಿರಿ ಮಾಡ್ತೀನಿ. ಯಾರು ನೋಡಕತ್ತಿಲ್ಲಲ್ಲ? ಇಲ್ಲಿ ಬಾ, ಇಲ್ಲಿ ಬಾ. ಹ್ಞೂನ್ರಿ ಗೌಡ್ರೆ, ಬಂದೆ. ಇಲ್ಲಿ ಬಾ, ಇದ್ದತ್ತ ಬಾ. ಹೇಳ್ರಿ ಗೌಡ್ರೆ, ಎದಕ್ಕೆ ಇಲ್ಲಿ ಕರ್ಕೊಂಬಂದ್ರಿ? ಏನಿಲ್ಲ, ನೀನ್ ನೋಡಕ್ಲೆ ನನಗೆ ನಿಂಗೂ ಹಾಕತೈತಿ. ನೀನ್ ಒಂದ್ಸಲ ಗಟ್ಟಿ ತಪ್ಕೊಂಬಿಡ್ಲ? ಆಯ್ತು, ನನ್ನ ಆಚೆ ಬರಕತ್ತಿತ್ತು. ಅಯ್ಯೋ, ಬೆಣ್ಣೆ ಇದ್ದಂಗದಲ್ಲಪ್ಪ ಇದು. ನಾ ಹೇಳ್ದಂಗೆ ಕೇಳ್ತೀಯ? ನೀವು ಹೇಳ್ದಂಗ ಕೇಳ್ತೀನಿ ಅಂತ ಹೇಳಿನಲ್ರಿ ಗೌಡ್ರೆ. ನಾನು ಏನೇನು ಹೇಳ್ತೀನಿ ಹಂಗೆ ಕೇಳಿದ್ರೆ ನೀನು ಕೇಳಿದಷ್ಟು ರೊಕ್ಕ ಕೊಡ್ತೀನಂತ. ಆಮೇಲೆ ನೀನು ರಾತ್ರಿ ಕಡೆ ನಾ ಒಂದ್ ಕಡೆ ಜಾಗ ಹೇಳ್ತೀನಿ, ಅಲ್ಲಿ ಬರ್ತೀಯಾ? ಅಯ್ಯೋ, ನಮ್ಮ ಅಣ್ಣ ರಾತ್ರಿಗೆ ಕಳ್ಸಂಗಿಲ್ರಿ. ರಾತ್ರಿ ಎಲ್ಲಿ ಹೆಣ್ಮಕ್ಳು ಹೊರಗೆ ಹೋಗ್ಬಾರ್ದಂತಾನ. ರಾತ್ರಿ ನಮ್ಮ ಅಣ್ಣ ಹದ್ದಿನ ಕಾಲ್ ಇರ್ತಾನ. ಹಂಗೆಲ್ಲ ರಾತ್ರಿ ಬರಕ್ ಆಗಂಗೇ ಇಲ್ಲ. ಹೌದಾ? ಸರಿ, ನಾಳೆ ಹಗ್ಲತ್ನಾಗ ಏನಾರ ಒಂದು ಪ್ಲಾನ್ ಮಾಡ್ತೀನಿ, ಹೇಳ್ತೀನಿ, ಅಲ್ಲಿ ಬರಿ ಅಂತ. ಆಯ್ತ್ರಿ ಗೌಡ್ರೆ. ಓ, ಆಹಾ. ಗೌಡ್ರೆ, ನಾನು ಕಸ ಹೊಡಿಯಕ್ ಹೋಗ್ತೀನಿ, ಇಲ್ಲಾಂದ್ರೆ ಅಮ್ಮವ್ರು ಹುಡುಕೊಂಡು ಇಲ್ಲೇ ಬರ್ತಾರ. ನಾ ಹೋಗ್ಲಾ? ಅಯ್ಯೋ, ಹೋಗ್ತೀಯಾ? ಯಪ್ಪ, ಬಿಡಕ್ಕೆ ಮನ್ಸು ಹೊಲ್ತು. ಸರಿ, ನಾಳೆಗೆ ಏನಾರ ಒಂದು ಪ್ಲಾನ್ ಮಾಡ್ತೀನಿ. ಆಯ್ತ್ರಿ. ಗೌಡ 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 ಅಂತ ಇಂತ ಕೂದಲ ಸಿಕ್ಕು. ಇನ್ನೈತಿ ನಿನಗೆ ಮಾರಿ ಹಬ್ಬ. ರಾತ್ರಿ ಬರ್ಬೇಕಾ? ನಾಳೆ ಬೆಳಗ್ಗೆ ಹಗಲಿ ವ್ಯವಸ್ಥೆ ಮಾಡ್ತೀಯಾ? ನಿನಗೆ ಜೇಲ್ದಾಗ ನಾನು ವ್ಯವಸ್ಥೆ ಮಾಡ್ತೀನಿ ಬಾ ಮಗನ. ಛೇ, ಎಷ್ಟೊತ್ತಾತು ಕಾಲಾದ್ರ ನೋಸಾಕತ್ತವು, ಇನ್ನೂ ಬರವಲ್ಲ ಗೌಡ. ನೀನು ಹೊಕ್ಕನೋ ಇಲ್ಲ, ನಾನು ಸುಮ್ಮನೆ ಇಲ್ಲಿ ಕಾಯ್ಕೊಂಡು ನಿಂತೆ ಏನಪ್ಪ. ಹಾಲ ತೆಗೆದ್ರೆ ಯಾರು? ಗೌಡ ಬಂದ, ಹೊರ ಬಂದ. ವಾ, ಬಂದ್ಯಾ? ಯಾರು ಇವರು? ಅಲ್ಲ, ಅದ್ಯಾಕಷ್ಟು ಸಿಟ್ಟಿಗಿದೆ ಒಮ್ಮಿಂದ ಮಕ್ಕಳಿಗೆ? ಛೇ, ಏನು ಮಾತಾಡ್ತಾರಂತ ಕೇಳಿಸ್ಕೊಳಕ್ಕಾಗಲ್ತಲ್ಲ. ಏನದು ಗೌಡ್ರು? ಅದನ್ನ ಎದ್ಮಿಗೆ ಹೆಂಗೆ ಹಿಡ್ಕೊಳ್ಳೋಣ? ಏನೋ ಜೋರು ಭಯ ಆಗತ್ತೆ, ಇಬ್ಬರು ಸಿಟ್ಟಿಗಿದ್ದಾರೆ. ಏನಿರ್ಬೋದು? ಅಯ್ಯೋ ದೇವ್ರಿ, ಅದೇನು ಒದ್ದು ಬಿಟ್ಟಲ್ಲ. ಯಪ್ಪ, ಏನು ಕುಸ್ತಿ ಆಡಕತ್ತಾರಲ್ಲಿ ಇವರು? ಅಯ್ಯೋ ದೇವ್ರಿ, ಕೊಲ್ಲ ಮಟ್ಟಕ್ಕೆ ಕುಸ್ತಿ ಆಡಕತ್ತಾರ. ಅಂದ್ರೆ ಏನೋ ಐತಿಲ್ಲ ರಹಸ್ಯ. ಏನೋ ಒಬ್ರಿಗೊಬ್ರು ಬೇಗ ಬೈಕೊಳಕತ್ತಾರ. ಅದು ಏನು ಮಾತಾಡಕತ್ತಾರ ಗೊತ್ತಾಗಲ್ತು. ಸಮೀಪ ಹೋಗೋಣ ಅಂದ್ರೆ ಎಲ್ಲವ್ರಿಗೆ ಕಣ್ಣಿ ಕಾಣ್ತೀನಿ ಏನೋ. ಅಯ್ಯೋ,
ಅದು ಅದನ್ನ ಬಾಡಿಗೆ ಅದು ಹೋದ. ಇವರು ಹೋಗ್ತಾರ ಹಿಂದ. ಇಲ್ಲ ಈ ಕಡೆ ಬರಕತ್ರು. ನಾಡಿಗೆ ಹೋಗಪ್ಪ. ಎದಕ್ಕೆ ಬಂದಿದ್ರು, ಎದಕ್ಕೆ ಇವರು ಹೊಂಟ್ರು? ಹಾಂ, ಹೋದ್ರಲ್ಲ. ಏನು ಮಾತಾಡಿದ್ರೆ ಏನು ಮೇಡಮ್ ಹೇಳ್ಬೇಕು. ಪ್ರಿಯಾ ಪ್ರಿಯಾ ನಮಸ್ಕಾರ ರೀ. ಯಾಕ್ರಿ ಯಾರು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಈ ಸ್ಟೋರಿ ನೋಡವಲ್ರಿ? ಕಾಮೆಂಟ್ಸು ಒಬ್ಬರು ಅಥವಾ ಇಬ್ಬರು ಅಷ್ಟೇ ಇರಕತ್ತೈತಿ. ಯಾರೋ ಕಾಮೆಂಟ್ ಏನೂ ಹೇಳವಲ್ರಿ, ವ್ಯೂಸು ಭಾಳ ಕಮ್ಮಿ ಆಕತ್ತಾವು. ಅಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಈ ಸ್ಟೋರಿ ಮಾಡಿದ್ದೀನಿ. ಮತ್ತು ಸ್ವಲ್ಪ ಥ್ರಿಲ್ಲರ್ ಇರುತ್ತೆ, ಸಸ್ಪೆನ್ಸ್ ಇರುತ್ತೆ ಅಂತೇಳಿ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಹೇಳ್ರಿ, ನಾನು ಬೇರೆ ರೀತಿ ಕಂಟೆಂಟ್ ವಿಡಿಯೋ ಮಾಡ್ತೀನಿ. ಆದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಹಿಂಗಂತಂದ್ರೆ ನಾನು ಸ್ವಲ್ಪ ಯಾಕೋ ಬೇಜಾರಾಗತ್ತೈತಿ. ಯಾಕಂದ್ರೆ ಭಾಳ ಕಷ್ಟಪಟ್ಟು ನಾನು ಈ ವಿಡಿಯೋ ಮಾಡ್ತೀನಲ್ಲ, ನೀವೆಲ್ಲ ನೋಡಿ ಖುಷಿಪಟ್ಟು ವ್ಯೂಸ್ ಜಾಸ್ತಿ ಆಗಿ ನಮ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿದರೆ ನನಗೊಂಥರ ಏನೋ ಸಮಾಧಾನ ಇರುತ್ತೆ. ನಾವು ಮಾಡಿದ್ದಕ್ಕೂ ಸಾರ್ಥಕ ಆತಲ್ಲ ಅಂತಂದು. ಅದಕ್ಕೆ ನೀವೇನಂತ ನಂಗೆ ಕಾಮೆಂಟ್ನಾಗ ಉತ್ತರ ಕೊಡ್ರಿ. ಹಂಗೆ ಈ ನಮ್ದು ಈ ಚಾನಲ್ನ ಯಾರು ಹೊಸದಾಗಿ ನೋಡಕತ್ತಿರಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ರಿ. ನಾನು ಹಾಕೋ ವಿಡಿಯೋ ನಿಮಗೆ ಬಂದ್ಬಿಡುತ್ತೆ. ಮತ್ತು ನಿಮ್ಮ ಬಂಧು ಮಿತ್ರರಿಗೆಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಾಂ ಮೇಡಮ್, ಏನಾತ್ರಿ? ಹೋಗಿದ್ರಲ್ಲ, ಏನಾಯ್ತು? ಸಕ್ಸಸ್ ಆತಾ? ಹಾಂ ಮೇಡಮ್, DNA ಟೆಸ್ಟಿಗೆ ಹರೀಶ್ ಸರ್ಗೆ ಕೊಟ್ಟಿನಿ ಮೇಡಮ್. ಹಾಂ, ಹರೀಶ್ ಸರ್ನ ಕರೀತೀವಿ ಒಂದ್ಸಲ. DNA ಟೆಸ್ಟು ಏನು ರಿಪೋರ್ಟ್ ಬಂತ ಅಂತ ತಿಳ್ಕೊಂಡು. ಯಾಕಂದ್ರೆ ನನ್ನ ಭಾಳ ಸಸ್ಪೆಕ್ಟೆಡ್ ವ್ಯಕ್ತಿ ಅಂದರೆ ಅವ್ರು ಅನ್ಸತೈತೆ. ಅದು ಸ್ವಲ್ಪ ನೋಡೋಣ, ಕರೀರಿ. ಹಾಂ ಹರೀಶ್ ಸರ್, DNA ರಿಪೋರ್ಟ್ ಬಂತ? ಏನಂತ ಬಂತು? ಮೇಡಮ್ ನಿಮ್ಮ ಗೆಸ್ ಕರೆಕ್ಟ್ ಆಗೈತಿ. ಏನೋ ಉಗುರ್ನೊಳಗೆ ಸಿಕ್ಕಂತ ಸ್ಕಿನ್ನು, ಆಮೇಲೆ ಅವ್ರದ್ದು ಮೇಲೆ ಒಂದೆರಡು ಹನಿ ಬ್ಲಡ್ ಬಿದ್ದಿದ್ವು. ಅದೆಲ್ಲ ನಾನು ಆಮೇಲೆ ಈಗ ಪ್ರಿಯಾ ತಂದು ಕೊಟ್ಟಿದ್ದು ಎಲ್ಲ ಶಾಂಪಲ್ ನಾನೆಲ್ಲ DNA ಟೆಸ್ಟ್ ಮಾಡಿದ್ಮೇಲೆ ರಿಸಲ್ಟ್ ನೀವು ಹೇಳ್ದಂಗೆ ಬಂದೈತಿ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನೀವೇನು ಅನ್ಕೊಂಡ್ರಲ್ಲ ಅದೇ ವ್ಯಕ್ತಿನೇ. ಓಹ್, ನಾನು ಗೆಸ್ ಮಾಡಿದ್ದು ಕರೆಕ್ಟ್ ಆಯ್ತು. ಹಂಗಿದ್ರೆ ರಾಜುನ ಒಂದು ಸ್ವಲ್ಪ ಅವ್ರ ಮನೆ ಕಡೆ ಹೋಗು ಅಂತ ಹೇಳಿದ್ದೆ. ರಾಜು ಏನಾದ್ರು ಬನ್ನ? ಹಾಂ ಮೇಡಮ್, ಜಸ್ಟ್ ಇವಾಗ ಬಂದೆ ಮೇಡಮ್. ರಾಜು ಏನಾಯ್ತು? ಅವ್ರ ಮನೆ ಕಡೆ ಹೋಗಿದ್ರಾ? ಹಾಂ ಮೇಡಮ್, ನೀವು ಅಂದಂಗೆ ನಾನು ಹೋಗಿ ಅಲ್ಲಿ ನಿಂತಿದ್ದೆ. ಭಾಳ ತಿನ್ ಮ್ಯಾಗ ಅಂದ್ರೆ ಅವರು ಟೈಮ್ಸ್ಲೆ ಕಾಯಕತ್ತಿದ್ರು ಅನ್ಸುತ್ತೆ, ಮಧ್ಯರಾತ್ರಿ ಆಗಲಿ ಅಂತೇಳಿ. ಕರೆಕ್ಟ್ ಅರ್ಧ ರಾತ್ರಿ ಒಳಗೆ ಅವರು ಹೋದರು, ಸುಡುಗಾಡಿ ಕಡೆಯಿಂದ ಹೋದ್ರು ಮೇಡಮ್. ನಾನು ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಹೋದೆ. ಅಲ್ಲೊಬ್ಬ ವ್ಯಕ್ತಿ ಬಂದ. ಅವ್ರಿಗೂ ಇವ್ರಿಗೂ ಏನೋ ಒಂಥರ ಜೋರಾಗಿ ಮಾತುಕತೆ ನಡೆದು, ಆಮೇಲೆ ಕೈ ಮಿಲಾಯಿಸಿದ್ರು, ಆಮೇಲೆ ಒಬ್ರಿಗೊಬ್ರು ಹೊಡೆದಾಡಿದ್ರು. ಆಮೇಲೆ ಅವ್ರ ಪಾಡಿಗೆ ಅವ್ರು ಹೋದ್ರು, ಇವ್ರ ಪಾಡಿಗೆ ಇವ್ರು ಹೋದ್ರು. ಆದರೆ ಅವ್ರ ಮಾತು ನನಗೆ ಕೇಳಿಲ್ಲ ಮೇಡಮ್. ಆದರೆ ಸಿಟ್ಟು ಮಾತ್ರ ಒಬ್ರಿಗೊಬ್ರು ಕೊಲ್ಲುವಷ್ಟು ಸಿಟ್ಟನಾಗಿದ್ರು. ಏನಂತ ನನಗೆ ಗೊತ್ತಿಲ್ಲ. ಅವ್ರು ಯಾರು, ಅವ್ರು ಯಾಕೆ ಬಂದಿದ್ರು ಅಲ್ಲಿ ಅಂತಲೂ ಗೊತ್ತಾಗಲಿಲ್ಲ ಮೇಡಮ್. ಅವ್ರನ್ನ ನೀವು ಸರಿಯಾಗಿ ನೋಡಿರಲ್ಲ, ನಾಳೆ ಅವ್ರನ್ನ ಕರ್ಸಕ್ಕೆ ಒಂದು ಅನುಕೂಲ ಆಗುತ್ತೆ. ಹಾಂ ಮೇಡಮ್, ನೋಡೀನಿ. ಅಷ್ಟು ಸಿಟ್ಟು ಕೊಲ್ಲುವಷ್ಟರ ಮಟ್ಟಿಗೆ ಅಂದರೆ ಇಲ್ಲಿ ಏನೋ ಒಂದು ನಡೀತಾ ಇದೆ ಅಂತ ಅರ್ಥ. ನಾಳೆ ಆ ವ್ಯಕ್ತಿನ ಮೊದಲು ಕಂಡಿಡಿದು ಆತನ ಕೈಲಿ ಏನಂತ ಭಯಬಿಡಿಸ್ಬೇಕು. ಇಲ್ಲಾಂದರೆ ನಾಳೆ ಆ ವ್ಯಕ್ತಿಗೂ ಏನಾದರೂ ಜೀವಕ್ಕೆ ಅನಾಹುತ ಆಗೋ ಸಂಭವ ಐತಿ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಆ ವ್ಯಕ್ತಿನ ನಮ್ಮ ಹ್ಯಾಂಡ್ ಓವರ್ ಮಾಡ್ಕೋಬೇಕು. ಹಾಂ ಮೇಡಮ್, ನಾಳೆ ಬೆಳಗ್ಗೆನೇ ಮೊದಲು ಅದನ್ನೇ ಕೆಲಸ ಮಾಡ್ತೀನಿ ಮೇಡಮ್.